GDS ನ ಫಸ್ಟ್ ಮೆರಿಟ್ ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ. ಸೊ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಯಾರ್ದೆಲ್ಲ ಸಕ್ಸಸ್ಫುಲ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿರುತ್ತೆ ಅವರಿಗೆ ನಿಮ್ಗೆ ಇಮೇಲ್ ಥ್ರೂ ಜಾಯ್ನಿಂಗ್ ಆರ್ಡರ್ ಲೆಟರ್ ಬರುತ್ತೆ ಅಥವಾ ಮೆಸೇಜ್ಗೆ ಪೋಸ್ಟ್ಗೆ ಕೂಡ ಬರ್ಬೋದು. ಸೊ ಇಮೇಲಿಗೆ ಬಂದ್ರೆ ಅದರಲ್ಲಿ PDF ಅನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ಔಟ್ ಅನ್ನ ತಗೋಬೇಕಾಗುತ್ತೆ. ಪ್ರಿಂಟ್ ಔಟ್ ತಗೊಂಡು ಅದರಲ್ಲಿ ಯಾವ ಡಿವಿಷನ್ಗೆ ಸೆಲೆಕ್ಟ್ ಆಗಿದ್ರೋ ಆ ಡಿವಿಷನ್ ಹೆಡ್ ಆಫೀಸ್ ಅಂದ್ರೆ ಡಿಸ್ಟಿಕ್ ಯಾವ್ದಿರುತ್ತೆ ಅಲ್ಲಿ ಹೋಗಿ ನೀವು ಜಾಯ್ನಿಂಗ್ ಆರ್ಡರ್ ಲೆಟರ್ ಪ್ರೋಸೆಸ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋಗುವಾಗ ಏನೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಹೋಗಿದ್ರಿ ಮತ್ತೆ ಅದನ್ನ ತಗೊಂಡು ಹೋಗಬೇಕಾಗುತ್ತೆ. ಪ್ಲಸ್ ಜಾಯ್ನಿಂಗ್ ಆರ್ಡರ್ ಲೆಟರ್ ನ ಕೂಡ ತಗೊಂಡು ಹೋಗ್ಬೇಕಾಗುತ್ತೆ. ಅದನ್ನೆಲ್ಲ ಅವರು ಕರೆಕ್ಟ್ ಆಗಿ ಚೆಕ್ ಮಾಡಿಬಿಟ್ಟು ನಿಮ್ಗೆ ಟ್ರೈನಿಂಗ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ತಾರೆ. ಸೊ 7 to 15 ಡೇಸ್ ತನಕ ಇರುತ್ತೆ. ಸೊ ಸ್ಯಾಲರಿ ಎಷ್ಟಿರುತ್ತೆ, ಯಾವ ಡಿವಿಷನ್ ಗೆ ಸೆಲೆಕ್ಟ್ ಆಗಿದ್ರೆ ಎಲ್ಲ ಅದರಲ್ಲಿ ಮೆನ್ಷನ್ ಆಗಿರುತ್ತೆ. ಇದನ್ನ ನೀವು ಕಂಪ್ಲೀಟ್ ಮಾಡ್ಲೇಬೇಕು. ನಿಮ್ಗೆ ಇದಕ್ಕೆ 1 ವಾರದ ತನಕ ಅಥವಾ 15 ದಿನದ ತನಕ ಮಾತ್ರ ಟೈಮ್ ಇರುತ್ತೆ. ಇದನ್ನ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಸೆಲೆಕ್ಟ್ ಆಗ್ತೀರಾ ನಿಮ್ಮ ಒಂದು ಜಾಬ್ಗೆ. ಅದಾದ್ಮೇಲೆ ನಿಮ್ಮ ಡೈಲಿ ವರ್ಕ್ ಏನಿರುತ್ತೆ ಅದನ್ನ ನೀವು ಮಾಡ್ತಾ ಹೋಗ್ಬೋದು ನೀವು ಸೆಲೆಕ್ಟ್ ಆಗಿರುವಂತ ಪೋಸ್ಟ್ ಗೆ. ಇದಿಷ್ಟು GDS ಪೋಸ್ಟ್ ನ ಅಪ್ಡೇಟ್ ಆಗಿತ್ತು. ಸೆಕೆಂಡ್ ಮೆರಿಟ್ ಲಿಸ್ಟ್ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ಬರುತ್ತೆ ಅಂತ ಹೇಳಿದರೆ ಅಫಿಷಿಯಲ್ ನ್ಯೂಸ್ ಇದೆ. ಸೊ ಬಂದ ತಕ್ಷಣ ಅದನ್ನ ಕೂಡ ಅಪ್ಡೇಟ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.